ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲವಂತೆ, ಆದ್ದರಿಂದ ಸಾಲ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಂಗೆ ಹೇಳಿದ್ರ ನಿಜವಾಗ್ಲೂ? ಅವರ ಈ ಹೇಳಿಕೆಯ ಹಿಂದಿರುವ ಕಥೆ ಏನು? ಸದನದಲ್ಲಿ ಇವತ್ತು ಸಿದ್ದರಾಮಯ್ಯ ಏನು ಮಾತಾಡಿದರು? ಎಷ್ಟು ಸಾಲ ಮಾಡ್ಬೋದು, ಎಷ್ಟು ಸಾಲ ಮಾಡಿದ್ದೀನಿ, ನಿಮ್ಮ ಕಾಲದಲ್ಲಿ ಎಷ್ಟು ಮಾಡಿದ್ರಿ, ನನ್ನ ಕಾಲದಲ್ಲಿ ಎಲ್ಲ ಮಾಹಿತಿಗಳನ್ನು ತೆರೀತಾ ಹೋದರು. ರಿಪೋರ್ಟ್. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಸಿಎಂ ಕಡೆ ಒಂದು ಪ್ರಶ್ನೆ ತೂರಿ ಬಂತು. ಆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದ್ದಾರೆ. ರಾಜ್ಯ ಸರ್ಕಾರ ಸಾಲದ ಬಗ್ಗೆ ಮಾಹಿತಿ ನೀಡಿರುವ ಸಿಎಂ ಹಣಕಾಸು ಹಂಚಿಕೆ ಬಗ್ಗೆಯೂ ಪರಿಷತ್ನಲ್ಲಿ ವಿವರಿಸಿದ್ದಾರೆ. ಸಾಲ ಮಾಡಿಯೇ ಅಭಿವೃದ್ಧಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಪ್ರಗತಿಪರ ರಾಜ್ಯಗಳಿಗಿಂತ ನಾವು ಕಡಿಮೆ ಸಾಲವನ್ನೇ ಮಾಡಿದ್ದೇವೆ ಎಂದು ಸಿದ್ದು ಹೇಳಿದ್ದಾರೆ. ಎಕ್ಸ್ಪೆಂಡಿಚರ್ ಮಾಡೋದು ಕೂಡ ಸಾಲ ಮಾಡ್ತಾನೆ ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಒಂದು ವೇಳೆ ರೆವಿನ್ಯೂ ಡಿಫಿಷಿಯಂಟ್ ಇದ್ದಾಗ ಮಾತ್ರ ಖರ್ಚು ಮಾಡಬಹುದು. ಸೊ ನಾವು ಸ್ವಲ್ಪ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಡಿಫಿಸಿಟ್ ಇರೋದ್ರಿಂದ ನಾವು ಅದನ್ನ ಸಾಲದ ತಗೊಂಡದ ದುಡ್ಡನ್ನ ಅದಕ್ಕೂ ಕೂಡ ಕೊಡ್ತೇವೆ. ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಶಾಸಕರೇ ಹೇಳ್ತಿದ್ದಾರೆ. ವಿರೋಧ ಪಕ್ಷಗಳು ಹೇಳಿದ್ದಕ್ಕೆ ಯಾರು ಹಾಗೆ ಹೇಳಿದ್ದು ಅಂತ ಸಿಎಂ ಪ್ರಶ್ನಿಸಿದ್ರು. ಅದಕ್ಕೆ ರಾಜಕಾಗಿ ಹೇಳಿದ್ದಾರೆ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಅದು ವೈಯಕ್ತಿಕ ಬೇಡಿಕೆ ಎಂದು ಸಿಎಂ ಉತ್ತರಿಸಿದ್ರು. ಮೋದಿ ಸರ್ಕಾರ ಸಾಲ ಮಾಡಿದೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಇದೀಗ ನಾನೇ ಸಾಲ ಮಾಡ್ತೀನಿ ಅನ್ನೋ ಮೂಲಕ ತಾವು ಸಾಲ ಮಾಡಿ ತುಪ್ಪ ತಿಂತೀವಿ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲವಂತೆ, ಆದ್ದರಿಂದ ಸಾಲ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಂಗೆ ಹೇಳಿದ್ರ ನಿಜವಾಗ್ಲೂ? ಅವರ ಈ ಹೇಳಿಕೆಯ ಹಿಂದಿರುವ ಕಥೆ ಏನು? ಸದನದಲ್ಲಿ ಇವತ್ತು ಸಿದ್ದರಾಮಯ್ಯ ಏನು ಮಾತಾಡಿದರು? ಎಷ್ಟು ಸಾಲ ಮಾಡ್ಬೋದು, ಎಷ್ಟು ಸಾಲ ಮಾಡಿದ್ದೀನಿ, ನಿಮ್ಮ ಕಾಲದಲ್ಲಿ ಎಷ್ಟು ಮಾಡಿದ್ರಿ, ನನ್ನ ಕಾಲದಲ್ಲಿ ಎಲ್ಲ ಮಾಹಿತಿಗಳನ್ನು ತೆರೀತಾ ಹೋದರು. ರಿಪೋರ್ಟ್. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಸಿಎಂ ಕಡೆ ಒಂದು ಪ್ರಶ್ನೆ ತೂರಿ ಬಂತು. ಆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದ್ದಾರೆ. ರಾಜ್ಯ ಸರ್ಕಾರ ಸಾಲದ ಬಗ್ಗೆ ಮಾಹಿತಿ ನೀಡಿರುವ ಸಿಎಂ ಹಣಕಾಸು ಹಂಚಿಕೆ ಬಗ್ಗೆಯೂ ಪರಿಷತ್ನಲ್ಲಿ ವಿವರಿಸಿದ್ದಾರೆ. ಸಾಲ ಮಾಡಿಯೇ ಅಭಿವೃದ್ಧಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಪ್ರಗತಿಪರ ರಾಜ್ಯಗಳಿಗಿಂತ ನಾವು ಕಡಿಮೆ ಸಾಲವನ್ನೇ ಮಾಡಿದ್ದೇವೆ ಎಂದು ಸಿದ್ದು ಹೇಳಿದ್ದಾರೆ. ಎಕ್ಸ್ಪೆಂಡಿಚರ್ ಮಾಡೋದು ಕೂಡ ಸಾಲ ಮಾಡ್ತಾನೆ ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಒಂದು ವೇಳೆ ರೆವಿನ್ಯೂ ಡಿಫಿಷಿಯಂಟ್ ಇದ್ದಾಗ ಮಾತ್ರ ಖರ್ಚು ಮಾಡಬಹುದು. ಸೊ ನಾವು ಸ್ವಲ್ಪ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಡಿಫಿಸಿಟ್ ಇರೋದ್ರಿಂದ ನಾವು ಅದನ್ನ ಸಾಲದ ತಗೊಂಡದ ದುಡ್ಡನ್ನ ಅದಕ್ಕೂ ಕೂಡ ಕೊಡ್ತೇವೆ. ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಶಾಸಕರೇ ಹೇಳ್ತಿದ್ದಾರೆ. ವಿರೋಧ ಪಕ್ಷಗಳು ಹೇಳಿದ್ದಕ್ಕೆ ಯಾರು ಹಾಗೆ ಹೇಳಿದ್ದು ಅಂತ ಸಿಎಂ ಪ್ರಶ್ನಿಸಿದ್ರು. ಅದಕ್ಕೆ ರಾಜಕಾಗಿ ಹೇಳಿದ್ದಾರೆ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಅದು ವೈಯಕ್ತಿಕ ಬೇಡಿಕೆ ಎಂದು ಸಿಎಂ ಉತ್ತರಿಸಿದ್ರು. ಮೋದಿ ಸರ್ಕಾರ ಸಾಲ ಮಾಡಿದೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಇದೀಗ ನಾನೇ ಸಾಲ ಮಾಡ್ತೀನಿ ಅನ್ನೋ ಮೂಲಕ ತಾವು ಸಾಲ ಮಾಡಿ ತುಪ್ಪ ತಿಂತೀವಿ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲವಂತೆ, ಆದ್ದರಿಂದ ಸಾಲ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಂಗೆ ಹೇಳಿದ್ರ ನಿಜವಾಗ್ಲೂ? ಅವರ ಈ ಹೇಳಿಕೆಯ ಹಿಂದಿರುವ ಕಥೆ ಏನು? ಸದನದಲ್ಲಿ ಇವತ್ತು ಸಿದ್ದರಾಮಯ್ಯ ಏನು ಮಾತಾಡಿದರು? ಎಷ್ಟು ಸಾಲ ಮಾಡ್ಬೋದು, ಎಷ್ಟು ಸಾಲ ಮಾಡಿದ್ದೀನಿ, ನಿಮ್ಮ ಕಾಲದಲ್ಲಿ ಎಷ್ಟು ಮಾಡಿದ್ರಿ, ನನ್ನ ಕಾಲದಲ್ಲಿ ಎಲ್ಲ ಮಾಹಿತಿಗಳನ್ನು ತೆರೀತಾ ಹೋದರು. ರಿಪೋರ್ಟ್. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಸಿಎಂ ಕಡೆ ಒಂದು ಪ್ರಶ್ನೆ ತೂರಿ ಬಂತು. ಆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದ್ದಾರೆ. ರಾಜ್ಯ ಸರ್ಕಾರ ಸಾಲದ ಬಗ್ಗೆ ಮಾಹಿತಿ ನೀಡಿರುವ ಸಿಎಂ ಹಣಕಾಸು ಹಂಚಿಕೆ ಬಗ್ಗೆಯೂ ಪರಿಷತ್ನಲ್ಲಿ ವಿವರಿಸಿದ್ದಾರೆ. ಸಾಲ ಮಾಡಿಯೇ ಅಭಿವೃದ್ಧಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಪ್ರಗತಿಪರ ರಾಜ್ಯಗಳಿಗಿಂತ ನಾವು ಕಡಿಮೆ ಸಾಲವನ್ನೇ ಮಾಡಿದ್ದೇವೆ ಎಂದು ಸಿದ್ದು ಹೇಳಿದ್ದಾರೆ. ಎಕ್ಸ್ಪೆಂಡಿಚರ್ ಮಾಡೋದು ಕೂಡ ಸಾಲ ಮಾಡ್ತಾನೆ ಮಾಡಬೇಕು.
ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಒಂದು ವೇಳೆ ರೆವಿನ್ಯೂ ಡಿಫಿಷಿಯಂಟ್ ಇದ್ದಾಗ ಮಾತ್ರ ಖರ್ಚು ಮಾಡಬಹುದು. ಸೊ ನಾವು ಸ್ವಲ್ಪ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಡಿಫಿಸಿಟ್ ಇರೋದ್ರಿಂದ ನಾವು ಅದನ್ನ ಸಾಲದ ತಗೊಂಡದ ದುಡ್ಡನ್ನ ಅದಕ್ಕೂ ಕೂಡ ಕೊಡ್ತೇವೆ. ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಶಾಸಕರೇ ಹೇಳ್ತಿದ್ದಾರೆ. ವಿರೋಧ ಪಕ್ಷಗಳು ಹೇಳಿದ್ದಕ್ಕೆ ಯಾರು ಹಾಗೆ ಹೇಳಿದ್ದು ಅಂತ ಸಿಎಂ ಪ್ರಶ್ನಿಸಿದ್ರು. ಅದಕ್ಕೆ ರಾಜಕಾಗಿ ಹೇಳಿದ್ದಾರೆ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಅದು ವೈಯಕ್ತಿಕ ಬೇಡಿಕೆ ಎಂದು ಸಿಎಂ ಉತ್ತರಿಸಿದ್ರು. ಮೋದಿ ಸರ್ಕಾರ ಸಾಲ ಮಾಡಿದೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಇದೀಗ ನಾನೇ ಸಾಲ ಮಾಡ್ತೀನಿ ಅನ್ನೋ ಮೂಲಕ ತಾವು ಸಾಲ ಮಾಡಿ ತುಪ್ಪ ತಿಂತೀವಿ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ. ಕಾಂಗ್ರೆಸ್ ಸರ್ಕಾರದ ಬಳಿ ಹಣ ಇಲ್ಲವಂತೆ, ಆದ್ದರಿಂದ ಸಾಲ ಮಾಡ್ತೀನಿ, ಅಭಿವೃದ್ಧಿ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಹಂಗೆ ಹೇಳಿದ್ರ ನಿಜವಾಗ್ಲೂ? ಅವರ ಈ ಹೇಳಿಕೆಯ ಹಿಂದಿರುವ ಕಥೆ ಏನು? ಸದನದಲ್ಲಿ ಇವತ್ತು ಸಿದ್ದರಾಮಯ್ಯ ಏನು ಮಾತಾಡಿದರು? ಎಷ್ಟು ಸಾಲ ಮಾಡ್ಬೋದು, ಎಷ್ಟು ಸಾಲ ಮಾಡಿದ್ದೀನಿ, ನಿಮ್ಮ ಕಾಲದಲ್ಲಿ ಎಷ್ಟು ಮಾಡಿದ್ರಿ, ನನ್ನ ಕಾಲದಲ್ಲಿ ಎಲ್ಲ ಮಾಹಿತಿಗಳನ್ನು ತೆರೀತಾ ಹೋದರು. ರಿಪೋರ್ಟ್. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ವಿಧಾನ ಪರಿಷತ್ನಲ್ಲಿ ಸಿಎಂ ಕಡೆ ಒಂದು ಪ್ರಶ್ನೆ ತೂರಿ ಬಂತು. ಆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಉತ್ತರ ನೀಡಿದ್ದಾರೆ. ರಾಜ್ಯ ಸರ್ಕಾರ ಸಾಲದ ಬಗ್ಗೆ ಮಾಹಿತಿ ನೀಡಿರುವ ಸಿಎಂ ಹಣಕಾಸು ಹಂಚಿಕೆ ಬಗ್ಗೆಯೂ ಪರಿಷತ್ನಲ್ಲಿ ವಿವರಿಸಿದ್ದಾರೆ. ಸಾಲ ಮಾಡಿಯೇ ಅಭಿವೃದ್ಧಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದರೆ ಪ್ರಗತಿಪರ ರಾಜ್ಯಗಳಿಗಿಂತ ನಾವು ಕಡಿಮೆ ಸಾಲವನ್ನೇ ಮಾಡಿದ್ದೇವೆ ಎಂದು ಸಿದ್ದು ಹೇಳಿದ್ದಾರೆ. ಎಕ್ಸ್ಪೆಂಡಿಚರ್ ಮಾಡೋದು ಕೂಡ ಸಾಲ ಮಾಡಬೇಕು. ಸಾಲ ಮಾಡಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು. ಒಂದು ವೇಳೆ ರೆವಿನ್ಯೂ ಡಿಫಿಷಿಯಂಟ್ ಇದ್ದಾಗ ಮಾತ್ರ ಖರ್ಚು ಮಾಡಬಹುದು. ಸೊ ನಾವು ಸ್ವಲ್ಪ ರೆವಿನ್ಯೂ ಎಕ್ಸ್ಪೆಂಡಿಚರ್ ರೆವಿನ್ಯೂ ಡಿಫಿಸಿಟ್ ಇರೋದ್ರಿಂದ ನಾವು ಅದನ್ನ ಸಾಲದ ತಗೊಂಡದ ದುಡ್ಡನ್ನ ಅದಕ್ಕೂ ಕೂಡ ಕೊಡ್ತೇವೆ. ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಅಂತ ನಿಮ್ಮ ಶಾಸಕರೇ ಹೇಳ್ತಿದ್ದಾರೆ. ವಿರೋಧ ಪಕ್ಷಗಳು ಹೇಳಿದ್ದಕ್ಕೆ ಯಾರು ಹಾಗೆ ಹೇಳಿದ್ದು ಅಂತ ಸಿಎಂ ಪ್ರಶ್ನಿಸಿದ್ರು. ಅದಕ್ಕೆ ರಾಜಕಾಗಿ ಹೇಳಿದ್ದಾರೆ ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ರು. ಅದು ವೈಯಕ್ತಿಕ ಬೇಡಿಕೆ ಎಂದು ಸಿಎಂ ಉತ್ತರಿಸಿದ್ರು. ಮೋದಿ ಸರ್ಕಾರ ಸಾಲ ಮಾಡಿದೆ ಅಂತ ಸಿದ್ದರಾಮಯ್ಯ ಹೇಳ್ತಿದ್ರು. ಇದೀಗ ನಾನೇ ಸಾಲ ಮಾಡ್ತೀನಿ ಅನ್ನೋ ಮೂಲಕ ತಾವು ಸಾಲ ಮಾಡಿ ತುಪ್ಪ ತಿಂತೀವಿ ಅಂತ ಬಹಿರಂಗವಾಗಿ ಹೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಂಬರ್ 1 ಭೂಮಿ ಉಳುಮೆ, ಪಂಚಮ ನಂಬರ್ 2 ಬೀಜ ಬಿತ್ತುವುದು, ಪಂಚಮ ನಂಬರ್ 3 ಬೆಳೆ ಪೋಷಣೆ, ಪಂಚಮ ನಂಬರ್ 4 ಕಟಾವು ಮಾಡುವುದು, ಪಂಚಮ ನಂಬರ್ 5 ಬೆಳೆಯನ್ನು ಶೇಖರಿಸುವುದು. ಪಂಚಮ ಸಾಲಿಗಳು ಎಷ್ಟು ಅದ್ಭುತ ಅಲ್ಲ? ನಾವು ಹೇಳಿದ್ವಲ್ಲ ಪಂಚಭೂತಗಳು ಅಂತ ಹೇಳುವಾಗ ಗಾಳಿ, ನೀರು, ಭೂಮಿ, ಆಕಾಶ, ಬೆಂಕಿ, ಅದೇ ಥರ ಪಂಚಮ ಸಾಲಿಗಳು ಭೂಮಿಗಳು. ಓಕೆ, ಈಗ ಮುಂದಿನ ಸುದ್ದಿಗೆ ಹೋಗೋಣ.